ಇನ್ನು ರೈಟ್ ಮ್ಯಾನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಮತ್ತೊಂದು ಕೂಸು ಪಬ್ಲಿಕ್ ಮ್ಯೂಸಿಕ್ ಎರಡನೇ ವರ್ಷ ಸಂಭ್ರಮಾಚರಣೆಯನ್ನ ನಾಳೆ ಆಚರಿಸಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮ್ಯೂಸಿಕ್ ಮ್ಯಾರಥಾನ್ ಅನ್ನ ನನ್ನ ಸಹೋದ್ಯೋಗಿ ಪಾಂಚಾಲಿ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆ 28 ನಿಮಿಷ ಅಂದ್ರೆ 28 ಗಂಟೆ 28 ನಿಮಿಷ 28 ಸೆಕೆಂಡ್ ವರೆಗೂ ಕೂಡ ಅವರು ಮ್ಯಾರಥಾನ್ ನಡೆಸ್ತಾ ಇದ್ದಾರೆ. ಎಸ್ ಪಾಂಚಾಲಿ, ಹೇಗ್ ನಡೀತಾ ಇದೆ? ಹೇಗಿದೆ ಇವತ್ತು? ಎಷ್ಟು ಗಂಟೆ ಆಯ್ತು ಇಲ್ಲಿವರೆಗೂ? ಹಿಂಗೆ ನಡೀತಾ ಇದೆ. ಎಕ್ಸ್ಪೆಕ್ಟೆಡ್ ಕೆಲವರು ಮಿಸ್ ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವರು ಫುಲ್ಫಿಲ್ ಆಗ್ತಾ ಇದ್ದಾರೆ. ಸೊ ನನ್ನ ಎನರ್ಜಿನ ಬೂಸ್ಟ್ ಅಪ್ ಮಾಡಕ್ಕೆ ಇಷ್ಟೊಂದು ಜನ ನನಗೆ ವಿಶ್ ಮಾಡ್ತಾ ಇರೋದು ನಿಜವಾಗ್ಲೂ ಖುಷಿ ಆಗ್ತಿದೆ ಅರುಣ್. ಬಟ್ ಇನ್ನು ಯಾರು ಗೆಸ್ಟ್ ನಿರೀಕ್ಷೆ ಮಾಡಬಹುದು ಅಂತ ನಾವೆಲ್ಲರೂ ಕೂಡ ನನ್ನ ಗೆಸ್ಟ್ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ನಾನು ಹೇಳಕ್ಕಿಂತ ನೀವು ಕಾದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಳ್ಬೇಕಪ್ಪ, ನಾವು ಕೇಳಿಸ್ಕೊಂಡು ಕುತೂಹಲದಿಂದ ಆದ್ರೂ ನೋಡ್ತಾ ಇರ್ತೀವಿ, ಅದಕ್ಕೆ ಕೇಳ್ತಾ ಇದೀವಿ. ಆಕ್ಚುಲಿ ಆಗಿ ಸರ್ಪ್ರೈಸ್ ಗಳೇ ತುಂಬಾ ಚೆನ್ನಾಗಿರುತ್ತಲ್ವಾ? ಓಕೆ, ಎಷ್ಟು ಗಂಟೆವರೆಗೂ ಗೆಸ್ಟ್ ಗಳು ಬರ್ತಾರೆ ಇವಾಗ? 1 ಗಂಟೆವರೆಗೂ, ಆಲ್ಮೋಸ್ಟ್ 1 ಗಂಟೆವರೆಗೂ ಗೆಸ್ಟ್ ಗಳು ಇರ್ತಾರೆ. ಸೊ ಅದಾದ್ಮೇಲೆ ನಾನು ಒಬ್ಳೆ ಇರ್ತೀನಿ. ಓಕೆ, ಜ್ಯೂಸ್ ಏನಾದ್ರು ಕುಡ್ದಿದ್ದೀರಾ ಇಲ್ವಾ? ಹೀಗೆ ನಿಂತ್ಕೊಂಡಿದ್ದೀರಾ? ಸುಸ್ತಾಗ್ತಿದ್ಯಾ? ಸ್ವಲ್ಪನೇ ನಾನು ಆಡಿಯನ್ಸ್ ಜೊತೆಗೇನೆ ಫ್ರೂಟ್ಸು ಜ್ಯೂಸು ಎಲ್ಲ ತಗೊಂತಾ ಇದ್ದೀನಿ. ಓಕೆ, ಒಟ್ನಲ್ಲಿ ಮ್ಯಾರಥಾನ್ ಸಾಕ್ತಾ ಇದೆ. ಎನರ್ಜಿ ಫುಲ್ ಇದೆ ಇನ್ನು? ಸಿಕ್ಕಾಪಟ್ಟೆ ಎನರ್ಜಿ ಇದೆ. ಎಲ್ಲ ನನಗೆ ಬರ್ತಾ ಇರುವಂತ ಗೆಸ್ಟ್ಗಳು ಅಂಡ್ ಅದ್ರ ಜೊತೆಗೆ ಕಾಲರ್ಸ್ಗಳು ನನ್ನ ಎನರ್ಜಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಎಕ್ಸ್ಟೆಂಡ್ ಏನಾದ್ರು ಮಾಡೋದಾ 28 ಅವರಿಂದ? ಏನೇನು 28 ಗಂಟೆ ಇರೋದನ್ನ ಎಕ್ಸ್ಟೆಂಡ್ ಏನಾದ್ರು ಮಾಡೋದಾ? ನೋಡೋಣ, 28 ಅವರ್ ಆಗ್ತಿದಂಗೆ ಎಕ್ಸ್ಟೆಂಡ್ ಆದ್ರೆ ಇನ್ನೂ ಖುಷಿ ನನಗೆ. 30 ಅವರ್ ಮುಗಿಸ್ಬಿಡೋಣ. ಓಕೆ, ಎಂಜಾಯ್. ನಿಮ್ ಜರ್ನಿ ಹೀಗೆ ಮುಂದುವರಲಿ. ಥ್ಯಾಂಕ್ ಯು ಪಾಂಚಾಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.